ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ರಕ್ಷಿತಾ ಅವರು ಮತ್ತು ಧ್ರುವಂತ್ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಸೊ ಈ ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಅದಕ್ಕಿಂತ ಮುಂಚೆ ಆಕ್ಚುಲಿ ನಿನ್ನೆ ಎಪಿಸೋಡ್ ಅಲ್ಲಿ ರಾಶಿಕಾ ಅವರು ಗಿಲ್ಲಿ ಮತ್ತೆ ರಘುಗೆ ಲೈಕ್ ಮೋಸ ಆಯ್ತಾ, ಕಮಲ್ ಫೇವರಿಸಮ್ ಮಾಡಿದ್ರ ಸೂರಜ್ ತಂಡವಾಗಿ ಲೈಕ್ ಉಸ್ತುವಾರಿ ಮಾಡ್ತಾ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್, ಈ ಪ್ರೋಮೋದಲ್ಲಿ ಆಕ್ಚುಲಿ ಗೈಸ್ ರಕ್ಷಿತಾ ಶೆಟ್ಟಿ ಹಾಗೂ ನಮ್ಮ ಧ್ರುವಂತ್ ಅವರು ಇಬ್ಬರು ಸೇರಿ ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ಟೆ ಆಗಿದೆ. ಮನೆಗೆ ಎಂಟ್ರಿ ಕೊಡೋದಲ್ದೇನೆ ಇಲ್ಲಿ ಒಂದು ಬಿಗ್ ಬಾಸ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಏನಂತಂದ್ರೆ ರಕ್ಷಿತಾ ಅವರು ಮತ್ತೆ ಧ್ರುವಂತ್ ಅವ್ರಿಗೆ ಮನೆಯನ್ನೆಲ್ಲ ನೀಟಾಗಿರೋ ಮನೆನ ಗಲೀಜ್ ಮಾಡಬೇಕು ಅಂತ ಹೇಳಿರ್ತಾರೆ. ಇದು ಆಕ್ಟಿವಿಟಿ, ಓಕೆನಾ? ಸೊ ಮನೆ ಜನ ಎಲ್ಲ ಲಾನ್ ಏರಿಯಾ ಕಳಿಸಿರ್ತಾರೆ. ಇಲ್ಲಿ ಬಂದು ಇವ್ರು ನೀಟಾಗಿ ಎಲ್ಲಾನು ನನ್ನಷ್ಟು ಗಲೀಜ್ ಮಾಡೋರು ಯಾರು ಇಲ್ಲ ಅಂದ್ಬಿಟ್ಟು ಎಲ್ಲ ರಕ್ಷಿತಾ ಅವರು ಈಗ ಗಲೀಜ್ ಅಂತ ಏನೋ ಅಂತ ತೋರಿಸ್ತೀನಿ ಅಂತ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲಾ ಕಡೆನೂ ಅರಳುತ್ತಾರೆ. ಸೊ ಆಕ್ಚುಲಿ ಇಲ್ಲಿ ರಕ್ಷಿತಾ ಒಂದು ಇಷ್ಟ ಆಗೋದ್ ಮ್ಯಾಟರ್ ಏನಪ್ಪಾ ಅಂದ್ರೆ ಜೋಶ್ ಆಗಿ ತಗೊಳ್ತಾರೆ ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಕೂಡ. ಯಾಕಂದ್ರೆ ಹುಡುಗಿ ಕ್ಲೀನ್ ಮಾಡೋದು ನೋಡಿದ್ವಿ, ಬಟ್ ಇವಾಗ ಏನೋ ಗಲೀಜ್ ಮಾಡೋದು ಏನೋ ಅಂತ ತೋರಿಸ್ತೀನಿ ಅಂತ ಧ್ರುವಂತ್ ಅವ್ರು ಕೇಳ್ತೀವಿ. ಒಳ್ಳೆ ಕಾಂಬಿನೇಷನ್ ಗುರು ಇಬ್ರದ್ದು ಮಾತ್ರ ಅಣ್ಣ ತೆಗೆದು. ಸೊ ಆಕ್ಚುಲಿ ಎಲ್ಲಾರು ಹರಡ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ಸೀಕ್ರೆಟ್ ರೂಮ್ಗೆ ಕೂತ್ಕೊಳ್ತಾರೆ. ಈಗ ಮನೆಯ ಗೈಸ್ ಆಕ್ಚುಲಿ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮನೆಯ ಕ್ಯಾಪ್ಟನ್ ಈಗ ಸದ್ಯಕ್ಕೆ ಕಾವ್ಯ ಅವರಾಗಿರೋದು. ಐ ಥಿಂಕ್ ಸೆಕೆಂಡ್ ಮಹಿಳೆ ಕಾವ್ಯ ಅವ್ರ ಕ್ಯಾಪ್ಟನ್ ಆಗಿರೋದು ಇವಾಗ. ಸೊ ಅವರು ಮನೆ ಒಳಗಡೆ ಫಸ್ಟ್ ಎಂಟ್ರಿ ಕೊಡ್ತಾರೆ, ಹಿಂದೆ ಎಲ್ಲರೂ ಬರ್ತಾರೆ, ಅವರೆಲ್ಲ ಶಾಕ್ ಆಗ್ತಾರೆ ಮನೆ ಒಳಗಡೆ ಇರೋಂಥ ಕಸವನ್ನ ನೋಡಿ. ಆಕ್ಚುಲಿ ಇಲ್ಲಿ ಅದೇ ಲೈಕ್ ಸ್ಪಂದನ ಅವರ ಬುಕ್ ಏನೋ ಲೈಕ್ ರೂಲ್ಸ್ ಬುಕ್ ನ ಓದ್ತಾರೆ. ಇಲ್ಲ ಏನಂತಂದ್ರೆ ಲಕ್ಸುರಿ ಬಡ್ಜೆಟ್ ನೀವು ಗೆಲ್ಬೇಕು ಅಂತಂದ್ರೆ ಮನೆ ಈಗ ಹೋಗ್ಬಿಟ್ಟು ಸೊ ಗಲೀಜಾಗಿ ಎಲ್ಲ ನೀಟಾಗಿ ಸೆಟಪ್ ಮಾಡ್ಬೇಕು, ನೀಟಾಗಿ ಇಟ್ಕೋಬೇಕು, ಅವಾಗ ಲಕ್ಸುರಿ ಬಡ್ಜೆಟ್ ತಗೊಳಕ್ಕಾಗೋದು ಅಂತ ಹೇಳ್ತಾರೆ. ಇಲ್ಲೇ ಎಲ್ಲ ಎಂಟ್ರಿ ಕೊಡ್ತಾರಪ್ಪ. ಕಾವ್ಯ ಅವರಂತೂ ಶಾಕ್ ಆಗ್ತಾರೆ. ಅಂಡ್ ಗಿಲ್ಲಿ ನಟ ಅವರು ಇದ್ಯಾವ್ದು ಇದು ಹಿಂಗೆ ಮಾಡಿಕ್ಕಿದ್ದಾರೆ ಅಂತ ಫುಲ್ ಶಾಕ್ ಆಗಿ ಪಾಪ ಗಿಲ್ಲಿ ಕಾವ್ಯ ಎಲ್ಲ ಮನೆ ಜನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಲೈಕ್ ಕೆಲಸ ಮಾಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ. ಬಟ್ ಸ್ಟಿಲ್ ಏನು ಮಾಡೋಕ್ಕಲ್ಲ, ಲಕ್ಸುರಿ ಬಡ್ಜೆಟ್ ಬೇಕೇ ಬೇಕಲ್ಲ. ಅದು ಇದನ್ನು ತೊಗೊಂಡ್ಮೇಲೆ ನೆಕ್ಸ್ಟ್ ಹೆಂಗೆ ಅದನ್ನ ವ್ಯಾಲಿಡ್ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರಾಗೆ ಅದನ್ನ ಲೈಕ್ ಕೌಂಟ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಕಳ್ಕೊಂಡಿದ್ರು. ಅದನ್ನು ಈ ವಾರನೂ ಕೂಡ ಏನಾದ್ರು ಈ ತರ ಕಷ್ಟಪಟ್ಟಿದ್ರೆ ಪಾಪ ಅದನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಇಲ್ಲ ಅಂದ್ರೆ ಮತ್ತೆ ಅದು ಕೂಡ ಫ್ಲಾಪ್ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಒಟ್ನಲ್ಲಿ ಲಕ್ಸುರಿ ಬಜೆಟ್ಗೆ ಕಾಯ್ತಾ ಇದ್ದಾರೆ ಮನೆ ಜನಗಳೆಲ್ಲ ಕ್ಲೀನ್ ಮಾಡೋದು. ಮತ್ತೆ ನಮ್ಗೆ ಇಲ್ಲಿ ಮಾತ್ರ ಇಲ್ಲಿ ಕಷ್ಟಪಡೋದಂತ ನಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಫುಲ್ ಎಂಜಾಯ್ ಮಾಡ್ತಾರೆ ಆಕ್ಚುಲಿ ಸೀಕ್ರೆಟ್ ರೂಮ್ ಅಲ್ಲಿ. ನಾನು ಇವತ್ತು ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಎಸ್, ಅಂಡ್ ಇನ್ನೊಂದು ಅಪ್ಡೇಟ್ ಗೈಸ್, ಆಕ್ಚುಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಇಲ್ಲ ನಾಳೆ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಸರ್ ಇವತ್ತಿನ ಎಪಿಸೋಡ್ ಅಲ್ಲಿ ಉತ್ತಮ ಮತ್ತೆ ಕಳಪೆ ಎಲ್ಲ ಏನು ಇರಲ್ಲ. ಸೊ ಆಕ್ಚುಲಿ ಲೈಕ್ ನಿಮ್ಗೆ ಯೂಶಲಿ ಶುಕ್ರವಾರ ಅಂತ ಆಕ್ಟಿವಿಟಿ ಮೇನ್ ಥಿಂಗ್ ಇದ್ದಿದೆ, ಉತ್ತಮ ಯಾರು ಕಳಪೆ ಯಾರು ಅನ್ನೋದು ತುಂಬಾ ಹೈಲೈಟ್ ಪಾಯಿಂಟ್ಸ್ ಆಗ್ತಾ ಇತ್ತು. ಬಟ್ ಅದನ್ನು ಕೂಡ ಇಲ್ಲ. ಸೊ ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ವೀಕಲ್ಲೂ ಉತ್ತಮ ಮತ್ತೆ ಕಳಪೆನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮೇ ಬಿ ಯಾಕೆ ಈ ಒಂದು ಫಾರ್ಮೆಟ್ ನ ಚೇಂಜ್ ಮಾಡ್ತಾರೆ ಬಿಗ್ ಬಾಸ್ ಅದು ಗೊತ್ತಿಲ್ಲ. ಬಿಗ್ ಬಾಸ್ ಅವರೇ ಉತ್ತರ ಕೊಡ್ಬೇಕು. ಅದಕ್ಕೆ 2-3 ವಾರದಿಂದ ಆಲ್ರೆಡಿ ಕಿಚನ್ ಚಪ್ಪಾಳೆನೂ ಕೂಡ ಲೈಕ್ ಬರ್ತಾ ಇಲ್ಲ. ಸೊ ಅದು ಕೂಡ ಮಿಸ್ ಆಗ್ತಾ ಇದೆ. ಅಂಡ್ ಆಕ್ಚುಲಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಮೇ ಬಿ ಇನ್ನೊಂದು ಪ್ರೋಮೋ ಲೈಕ್ ಪ್ರಮೋಷನ್ ಒಂದು ಆಕ್ಟಿವಿಟಿ ಇದೆ. ಅದೇನು ಅಂತ ಲೈಕ್ ನಿಮ್ಗೆ ಎಪಿಸೋಡ್ ನೋಡ್ಬೇಕು ಗೊತ್ತಾಗುತ್ತೆ, ಓಕೆನಾ? ಎಸ್, ಅದೇ ಪ್ರಮೋಷನ್ ಇವೆಂಟ್ ಮೂರು ಸತಿ ಒಂದೇ ಎಪಿಸೋಡ್ ಸ್ಪ್ಲಿಟ್ ಮಾಡಿದರೆ. ಮೇ ಬಿ ನಾನು ಲಾಸ್ಟ್ ವೀಕ್ ಅಲ್ಲಿ ಹೇಳಿದ್ದು ತುಂಬಾ ಇಂಪ್ಯಾಕ್ಟ್ ಬಿದ್ದಿದೆ ಅಂತ ಅನ್ಕೊಳ್ತೀನಿ. ಕಲರ್ಸ್ ಕನ್ನಡದಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಓಕೆ, ಒಂದೊಂದು ಪ್ರೋಮೋ ಆದ್ರೆ ನೋಡ್ಬೋದು ಗುರು. ಬಟ್ ಮೂರು ಒಂದೇ ಸತಿ ನೀವು ಕೊಟ್ಬಿಟ್ರೆ ಏನು ಎಪಿಸೋಡ್ ಅಲ್ಲಿ ಏನೂ ಇರಲ್ಲ. ಅಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋವಾಗಿದ್ರೆ ಗೈಸ್, ಆಕ್ಚುಲಿ ನೆನ್ನೆ ರವಿ ಸರ್ ಅವರು ಒಳಗಡೆ ಬರ್ತಾರೆ ಒಂದು ಮೂವಿ ಪ್ರಮೋಷನ್ಸ್ಗೋಸ್ಕರ. ಅವ್ರ ಮನೆಯಿಂದ ಆಚೆ ಹೋಗ್ತಾರೆ. ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ಸ್ವಲ್ಪ ಬೋರ್ ಅಂತ ಅನಿಸ್ತು. ಅದಾದ್ಮೇಲೆ ಪಿಕಪ್ ತಗೊಳ್ತು. ಆಕ್ಚುಲಿ ಇಲ್ಲಿ ಏನಾಗುತ್ತೆ, ಒಂದು ಕ್ಯಾಪ್ಟನ್ಸಿಗೆ ಜೋಡಿ ಟಾಸ್ಕ್ ಅಲ್ಲಿ ಯಾರಾಗಬೇಕು ಅಂತ ಡಿಸ್ಕಷನ್ ಮಾಡಿ ಅಂತ ಬಂದಾಗ ಇಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಇಬ್ರು ಕೂಡ ನಿಂತ್ಕೊಳ್ತಾರೆ. ಸೊ ಅಲ್ಲಿ ಆಕ್ಚುಲಿ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವಾಗ ಕ್ಯಾಪ್ಟನ್ಸಿ ಒಟ್ಟಿಗೆ ಫೇರ್ ಆಗಿರ್ಬೇಕು ಅಂತ ಹೇಳಿದ್ರು. ಇನ್ನೊಂದ್ ಕಡೆ ರಕ್ಷಿತ್ ಅವ್ರು ಏನಂತಾರೆ, ನನಗೆ ಡಿಸರ್ವಿಂಗ್ ಇಲ್ದವ್ರಿಗೆ ನನಗೆ ಕ್ಯಾಪ್ಟನ್ಸಿ ಆಗೋದು ಇಷ್ಟ ಇಲ್ಲ, ನನಗೆ ಆಕ್ಚುಲಿ ತಂಡ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇವ್ರು ಕೂಡ ಐಡಿಯಾ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಸೊ ಇಲ್ಲಿ ಲೈಕ್ ರಘು ಮತ್ತೆ ಕಾವ್ಯ, ಸೂರಜ್ ಮತ್ತೆ ಗಿಲ್ಲಿ ಅಂತ ಹೇಳ್ತಾರೆ ಯಾರು, ಧ್ರುವಂತ್ ಅವರು. ಬಟ್ ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡ್ತಾರೆ, ಇಲ್ಲ ರಘು ಮತ್ತೆ ಗಿಲ್ಲಿ ಕೊಡ್ಬೇಕು, ನೆಕ್ಸ್ಟ್ ಈ ಕಡೆ ಧ್ರುವಂತ್ ಮತ್ತೆ ಸೂರಜ್ ಮತ್ತೆ ಕಾವ್ಯ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಐ ಥಿಂಕ್ ಅವ್ರು ಅನ್ಕೊಂಡಿದ್ದೆ ಉಲ್ಟಾ ಆಗೋಯ್ತು. ರಕ್ಷಿತಾ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಹೋದ್ರೆ ಇಬ್ರು ಸೋತೋಗ್ಬಿಟ್ರೆ ಇಬ್ರು ಒಟ್ಟಿಗೆ ಸೋತೋಗ್ಬಿಡ್ತಾರೆ. ಏನ್ ಕೊಡ್ತಾರೋ ಯಾತಕತೆ ಅಂತ ಗೊತ್ತಿಲ್ಲ. ಸೊ ಅದನ್ನ ಯೋಚನೆ ಮಾಡ್ಬೇಕಿತ್ತು. ಬಟ್ ಇಲ್ಲಿ ಸ್ವಲ್ಪ ಅವರು ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಬೆಡ್ಶೀಟ್ ಎಲ್ಲಿದ್ದು ನಿಮ್ಗೆ ಇರಕ್ಕೆ ನಾಲಾಯಕ್ ಇಲ್ಲಿ ನಿಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅಂತ ಧ್ರುವಂತರ ಮೇಲೆ ಎಗರಾಡ್ತಾರೆ. ಸೊ ಐ ಥಿಂಕ್ ಅದು ಬೇಡವಾಗಿತ್ತೇನೋ, ಸ್ವಲ್ಪ ಕಂಟ್ರೋಲ್ ಆಗಿ ಇರ್ಬೋದಾಗಿತ್ತೇನೋ. ಬಿಹೇವಿಯರ್ ಸ್ವಲ್ಪ ರಕ್ಷಿತನ ಕೂಡ ಚೇಂಜ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲಾ ಟೈಮಲ್ಲೂ ರಕ್ಷಿತಾ ರೈಟ್ ಇರಲ್ಲ. ಕೆಲವೊಂದ್ಸತಿ ಮನಸ್ಸಿಂದ ಮಾತಾಡ್ತಾರೆ, ಹೌದು ಒಪ್ಕೊಳ್ಳುವ. ಬಟ್ ಹಾಗಂತ ಎಲ್ಲಾ ಟೈಮಲ್ಲೂ ಕೂಡ ನೀವು ಮನಸ್ಸಿಂದ ಮಾತಾಡ್ತೀನಿ ಅಂತ ಹೆಂಗ್ ಬೇಕೋ ಹಂಗೆ ಮಾತಾಡಿದ್ರೆ ಎಕ್ಸೆಪ್ಟೆನ್ಸ್ ತಗೊಳ್ಳೋದು ತಪ್ಪಾಗಿ ಕಾಣಿಸ್ಕೊಳ್ಳುತ್ತೆ. ಐ ಥಿಂಕ್ ಹೋಪ್ ದಟ್ ರಕ್ಷಿತ್ ಅವರು ಮುಂದೆ ಹೋಗ್ತಾ ತಿತ್ಕೊಂಡು ನಡೀತಾರೆ ಅಂತ ಅನ್ಕೊಂಡಿದ್ವಿ. ಸುದೀಪ್ ಸರ್ ಇದ್ರ ಬಗ್ಗೆ ರೆಕ್ಟಿಫೈ ಮಾಡಬೇಕು ಸ್ಯಾಟರ್ಡೆ. ಯಾಕಂದ್ರೆ ಎವ್ರಿ ವೀಕಲ್ಲೂ ಸ್ವಲ್ಪ ಈ ತರ ಆದಾಗ ಪ್ರಾಬ್ಲಮ್ ಆದಾಗ ಮಿಸ್ ಆಗ್ತಾ ಇದೆ. ಮೇ ಬಿ ಈ ವೀಕಲ್ಲಿ ಕ್ಲಾಸ್ ತಗೊಳ್ತಾರೆ ಅಂತ ಅನ್ಕೊಂಡಿದ್ವಿ. ಎಸ್, ಇದಾಗಿದ ತಕ್ಷಣ ಕ್ಯಾಪ್ಟನ್ಸಿ ಓಟಕ್ಕೆ ಇಬ್ರು ಕೂಡ ಸೆಲೆಕ್ಟ್ ಆಗ್ತಾರೆ. ಈ ಕಡೆ ಸೂರಜ್ ಮತ್ತೆ ಕಾವ್ಯ ಅವರು, ಇನ್ನೊಂದ್ ಕಡೆ ಗಿಲ್ಲಿ ಮತ್ತೆ ರಘು ಅವರು ಆಡ್ತಾರೆ ಇವಾಗ. ಅಂಡ್ ಆಕ್ಚುಲಿ ಟಾಸ್ಕ್ ಏನಂತಂದ್ರೆ, ಇದೊಂದು ಬಕೆಟ್ ಸೀಲ್ ಆಗಿರುತ್ತೆ, ಲೈಕ್ ಸಪರೇಟ್ ಆಗಿರುತ್ತೆ. ಸೊ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಪ್ರಾಡಕ್ಟ್ ನ ಹೇಳ್ತಾರೆ, ತಗೊಂಡ್ಬಂದು ಇಲ್ಲಿ ಒಂದು ಬ್ಯಾಗ್ ಲೈಕ್ ಒಂದು ಡಸ್ಟ್ ಬಿನ್ ತರ
ಇದು ಬಿನ್ ಒಳಗಡೆ ಹಾಕ್ಬೇಕಿರುತ್ತೆ, ಇದು ಟಾಸ್ಕ್. ಇಲ್ಲಿ ಆಕ್ಚುಲಿ ಈ ಟಾಸ್ಕ್ನ ಆಕ್ಚುಲಿ ಲಾಸ್ಟ್ ಸೀಸನ್ ಕೂಡ ಕೊಟ್ಟಿದ್ರು, ನಿಮ್ಗೆ ಗೊತ್ತಿದ್ರೆ ನೆನಪಿದ್ರೆ ಗೊತ್ತಾಗಿರುತ್ತೆ. ಏನಂತಂದ್ರೆ ಇದನ್ನ ಲೈಕ್ ಕ್ಲೋಸ್ ಮಾಡ್ಕೊಂಡೋಗಿ ಲೈಕ್ ತರಬೇಕು ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ರಾಶಿಕ್ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಓಪನ್ ಆದ್ರೂ ಕೂಡ ಪಾಸು ಅಂತ ಓವರ್ ಆದ್ರೂ ಪರವಾಗಿಲ್ಲ. ಬಟ್ ಇಲ್ಲಿ ಏನಾಗ್ತದೆ, ಇಲ್ಲಿ ರಜತ್ ಅವ್ರು ಪಾಸ್ ಕೊಟ್ಟಿದ ತಕ್ಷಣ ಇನ್ನೊಬ್ರು ಉಸ್ತುವಾರಿ ಇಟ್ಕೊಂಡಿರ್ತಾರಲ್ಲ, ರಜತ್ ಪಾಸ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಇವರು ಪಾಸ್ ಕೊಡ್ತಾರೆ. ಅದು ಕೂಡ ರಜತ್ ಕೌಂಟ್ ಡೌನ್ ಹೆಂಗ್ ಮಾಡ್ತಿರೋ ಅಂತಂದ್ರೆ ನಾರ್ಮಲ್ 1 2 3 ಮಾಡಿದ್ರೆ ಇವರು 1 2 3 ಹಂಗೆ ನಿಧಾನ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಎದ್ದು ಕಾಣಿಸ್ತೈತೆ ನಮಗೆ ಫೇವರಿಸಮ್. ನಿಮ್ಗೆ ಅನಿಸುತ್ತೆ ಗೈಸ್ ಇಲ್ಲಿ ಫೇವರಿಸಮ್ ಕಾಣಿಸ್ತಾ ಇಲ್ವಾ, ಕಮೆಂಟ್ ಮಾಡಿ ಓಕೆನಾ. ಸೊ ಒಟ್ನಲ್ಲಿ ಫಸ್ಟ್ನೇದ್ರಲ್ಲಿ ಆಕ್ಚುಲಿ ಒಂದು ಮೊದಲನೇ ರೌಂಡ್ ಅಲ್ಲಿ ಏನಿರುತ್ತೆ, ಆಕ್ಚುಲಿ ಇದನ್ನ ಸ್ವೈಪರ್ ತಗೊಂಬನ್ನಿ ಅಂತ ಹೇಳ್ತಾರೆ, ಸ್ವೀಪರ್ ಸಾರಿ ಆಕ್ಚುಲಿ. ಸೊ ಅದನ್ನ ತರಕ್ ಹೋಗದಂತ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಇದು ಅರ್ಧ ಬುರ್ದೋಗುತ್ತೆ, ಓಕೆನಾ. ಸೊ ಅವ್ರೇನ್ ಮಾಡ್ತಾರೆ, ಅವ್ರೊಂದು ಎತ್ಕೊಳ್ತಾರೆ, ಇವ್ರೊಂದು ಎತ್ಕೊಳ್ತಾರೆ. ಬಟ್ ಅದು ಸ್ವೀಪರ್ ತರ ಇರಲ್ಲ, ನೀವು ಹೆಂಗ್ ಕ್ಲೀನ್ ಮಾಡ್ತೀರಾ ಅಂತ ಇಲ್ಲಿ ಆಕ್ಚುಲಿ ಎಗರಾಡ್ತಾರೆ. ಸೊ ಇಲ್ಲಿ ಕಾವ್ಯ ಬಗ್ಗೆನೂ ಒಂದಷ್ಟು ವೈಯಕ್ತಿಕವಾಗಿ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದ್ರೆ ನೀವು ಗಿಲ್ಲಿ ಮೇಲೆ ಒಂದು ಮಾತು ಹೇಳ್ತೀರಾ, ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತೀರಾ, ಬಾಯಿ ಮುಚ್ಚು ಅಂತಂತಾರೆ. ಬಟ್ ಅಷ್ಟು ಕಂಟ್ರೋಲ್ ಮಾಡುವಂತ ಅವಶ್ಯಕತೆ ಇದೆಯಾ? ಎಲ್ಲರೂ ನೋಡ್ತಾ ಇರ್ತಾರೆ ಗಿಲ್ಲಿನ. ಹೌದು, ಗಿಲ್ಲಿನ ಕೆಲವೊಂದ್ಸತಿ ಓವರ್ ಆಗಿ ಮಾಡ್ತಾರೆ. ಬಟ್ ಅವ್ರು ಏನ್ ಮಾಡಿದೀನಿ ಅಂತಂದ್ರೆ ಇದ್ರಲ್ಲಿ ಕ್ಲೀನ್ ಮಾಡ್ತೀನಿ, ನೀವ್ ಹೆಂಗೆ ಕ್ಲೀನ್ ಮಾಡಿ ತಗೊಂಬಂದು ನಿಮ್ಗೆ ಬೇಜಾರಾಗುತ್ತೋ ಆ ರೀತಿ ಅವ್ರಿಗೆ ಟಾಸ್ಕ್ ಕಟ್ಕೊಂಡು ತಗೊಂಬಂದಿರ್ತಾರೆ. ಬಟ್ ಎನಿವೇಸ್ ಫಸ್ಟ್ ರೌಂಡ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೂರಜ್ ಅವರು ಮತ್ತೆ ಕಾವ್ಯ ಅವರೇ ವಿನ್ ಆಗ್ತಾರೆ. ಅಲ್ಲಿ ಇಬ್ರಿಗೂ ಈಕ್ವಲ್ ಪಾಯಿಂಟ್ಸ್ ಅಲ್ಲ, ಜಾಸ್ತಿ 2 ಪಾಯಿಂಟ್ಸ್ ಅವ್ರಿಗೆ ಬರುತ್ತೆ, 1 ಪಾಯಿಂಟ್ ಇವ್ರಿಗೆ ಸಿಗುತ್ತೆ. ಅಂದ್ರೆ ತಗೊಂಬಂದ್ ಹಾಕ್ಬೇಕು, ಎಂಡ್ ಆಫ್ ದ ಡೇ ಅದು ಹುಡುಕಿ ತಗೊಂಬಂದ್ ಹಾಕ್ಬೇಕು, ಅವಾಗ ಪಾಯಿಂಟ್ಸ್ ಲೆಕ್ಕ ಬರುತ್ತೆ. ಎರಡನೇದು ಲಿಪ್ಸ್ಟಿಕ್ ಬರುತ್ತೆ, ಲಿಪ್ಸ್ಟಿಕ್ ತಗೊಂಬಂದು ಅಗೇನ್ ಸೂರಜ್ ಅವರೇ ತಗೊಂಡು ಫಸ್ಟ್ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಓಕೆ. ಅದಾದ್ಮೇಲೆ ನೆಕ್ಸ್ಟ್ 3ನೇ ಇದ್ರಲ್ಲಿ ಪಿಲ್ಲೋ ಕೊಡ್ತಾರೆ, ಬೆಡ್ರೂಮ್ ಅಲ್ಲಿ ಪಿಲ್ಲೋ ಅಂತ ಹೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಅವರು. ಬೆಡ್ರೂಮ್ ಅಲ್ಲಿರೋ ಪಿಲ್ಲೋ ತಗೊಂಬರಿ ಅಂತಂದ್ರೆ ಇಲ್ಲಿ ಸೂರಜ್ ಅವರು ಮತ್ತೆ ಈ ಕಡೆ ಕಾವ್ಯ ಅವರು ಹೋಗ್ಬಿಟ್ಟು ಕುಶನ್ ಪಿಲ್ಲೋ ತಗೊಂಬರ್ತಾರೆ. ಇಲ್ಲಿ ರಜತ್ ಅವರು ಅಟ್ಲೀಸ್ಟ್ ಅಲ್ಲೇ ಹೇಳ್ಬಿಟ್ಟಿದ್ರೆ ಆಗ್ತಿತ್ತೇನೋ, ಇದು ಕುಶನ್ ಪಿಲ್ಲೋ, ಇದು ಬೆಡ್ರೂಮ್ ಪಿಲ್ಲೋ ತಗೊಂಬರಿ ಅಂತ ಆಗಿತ್ತು. ಬಟ್ ಇದನ್ನ ತಗೊಂಡು ಹಾಕಿದ್ ಅವರೇ ಫಸ್ಟೇ ಆದ್ರೂ ಕೂಡ ಇಲ್ಲಿ ರಾಶಿಕ್ ಅವ್ರು ಏನ್ ಮಾಡ್ತಾರೆ, ಅದು ಬೆಡ್ರೂಮ್ ಪಿಲ್ಲೋನೇ ಅಂತ ವಾದ ಮಾಡ್ಕೊಂಡು ರಜತ್ ಅವ್ರಿಗೆ ಹೇಳ್ತಾರೆ. ಸ್ಟ್ಯಾಂಡ್ ತಗೊಳಕ್ ಅಂದ್ರೆ ರಜತ್ ಅವ್ರು ಹೇಳ್ತಾರೆ ಇದು ಪಿಲ್ಲೋ ಅಲ್ಲ, ಇದು ಕುಶನ್ ಅಂತಾನೆ ಹೇಳ್ತಾರೆ. ಬಟ್ ಅವ್ರು ಡೌಟ್ ಇರುತ್ತೆ, ಫಸ್ಟ್ ಆಮೇಲೆ ಒಪ್ಕೋತಾರೆ. ಅದಾದ್ಮೇಲೆ ಇಲ್ಲ ಕೂತಿದವ್ರೆಲ್ಲ ಹೇಳಿದಾಗ ಇಲ್ಲ ಅದು ಪಿಲ್ಲೋ ಅಲ್ಲ, ಸಾರಿ ಕುಶನ್ ಪಿಲ್ಲೋ ಅಲ್ಲ ಕುಶನ್ ಅಂತ ಹೇಳಿದಾಗ ಸೊ ಅವಾಗ ಮತ್ತೆ ಲೈಕ್ ಇದು ಮಾಡ್ಕೊಂಡು ಚೇಂಜ್ ಮಾಡ್ಕೋತಾರೆ. ಸೊ ಅಲ್ಲೂ ಕೂಡ ಸೂರಜ್ ಅವರು ಕಾವ್ಯ ವಾದ ಮಾಡಕ್ ಬರ್ತಾರೆ, ಅಲ್ಲಿ ಯಾವುದೋ ಒಣ್ಣ ಪಿಲ್ಲೋ ಅದು ಪಿಲ್ಲೋನೇ ಹಂಗೆ ಅಂತಲ್ಲ, ಬಟ್ ಅದು ಪಿಲ್ಲೋ ಅಲ್ಲ, ಸೋಫಾ ಕುಷನ್ ಅಂತ ಹೇಳ್ತಾರೆ ಅದಕ್ಕೆ, ಓಕೆನಾ. ಸೊ ಆಕ್ಚುಲಿ ಅದು ಸೋಫಾ ಕುಷನ್. ಯಾಕಂದ್ರೆ ನೀವು ಈಸಿಯಾಗಿ ಹೌದು ಆಕ್ಸೆಸ್ ನೀವು ಬೇರೆ ತರ ತಗೊಳ್ಬೋದಾಗಿತ್ತು. ಬಟ್ ಅವ್ರು ಹೇಳಿದ್ದು ಬೆಡ್ರೂಮ್ ಒಳಗಡೆ ಇರುವಂತ ಪಿಲ್ಲೋ ಅಂತ. ನೀವು ಅಟ್ಲೀಸ್ಟ್ ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ತರ್ಬೋದಾಗಿತ್ತು. ಬಟ್ ಯಾಕಂದ್ರೆ ಇವ್ರು ಕಷ್ಟ ಆಗುತ್ತೆ, ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಕುಷನ್ ತಗೊಂಡ್ಬರ್ತಾರೆ. ಐ ಥಿಂಕ್ ಅದು ಜಸ್ಟ್ ಹೆಲ್ಪಿಂಗ್ ಅಷ್ಟೇ. ಪಿಲ್ಲೋನೇ ಕಂಪ್ಲೀಟ್ ಡಿಫ್ರೆಂಟ್ ಬರುತ್ತೆ, ಇವ್ರದ್ದು ಇದು ಡಿಫ್ರೆಂಟ್ ಆಗಿ ಬರುತ್ತೆ. ಯಾಕಂದ್ರೆ ನಾವು ಪಿಲ್ಲೋ ಬರೋದ್ರಲ್ಲಿ ನಾವು ದಿಮ್ ಕೆಳಗಡೆ ಹಾಕೊಂಡು ಮಲ್ಕೊಳ್ಳೋದು ಯೂಶಲಿ. ಬ್ಯಾಕ್ ರೆಸ್ಟ್ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು, ಬ್ಯಾಕ್ ರೆಸ್ಟ್ ಜಸ್ಟ್ ಇಲ್ಲಿಗೆ ಲೋವರ್ ಬ್ಯಾಕ್ ಸಪೋರ್ಟ್ ಮಾಡಕ್ಕೆ ಜಸ್ಟ್ ಹಾಕೊಳ್ತೀವಿ. ಬಟ್ ಇದು ಹಂಗಲ್ಲ, ಇದು ನಾವು ಇಲ್ಲಿ ತಲೆಗೆ ಹಾಕೊಳ್ಳೋಕೆ ಒಂದು ಸ್ವಲ್ಪ ಇದು ಬರುತ್ತೆ. ಎಸ್, ಇದಾಗಿದ ತಕ್ಷಣ ನೆಕ್ಸ್ಟ್ ರೌಂಡ್ ಏನಪ್ಪಾ ಅಂತಂದ್ರೆ ಪಿಂಕ್ ಬಾಲ್ ನ ತಗೊಂಬನ್ನಿ ಅಂತ ಹೇಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಪಿಂಕ್ ಬಾಲ್ ತಗೊಂಬನ್ನಿ ಅಂತಂದ್ರೆ ಹೋಗ್ಬಿಟ್ಟು ಏರೋಬಿಕ್ ಬಾಲ್ ನ ಹೋಗ್ಬಿಟ್ಟು ತಗೊಳಕ್ ಬಕೆಟ್ ಒಳಗಡೆ ಹಾಕೋದು. ಏರೋಬಿಕ್ ಬಾಲ್ ನ ಬಕೆಟ್ ಒಳಗಡೆ ಹಾಕೊಳಕ್ ಆಗುತ್ತಾ ಗುರು? ಏನ್ ಗುರು ಅವ್ರಿಗೆ ಅಟ್ಲೀಸ್ಟ್ ಸ್ವಲ್ಪ ಐಡಿಯಾ ಸ್ವಲ್ಪ ಸೆನ್ಸ್, ಯಾರಿಗೂ ಸೆನ್ಸ್ ಬಂದಿಲ್ಲ ನೋಡಿ. ಆಕ್ಚುಲಿ ಪಿಂಕ್ ಬಾಲ್ ಅಂತ ಹೇಳಿದಾಗ ಅದಕ್ಕೆ ಈ ಮನೇಲಿ ಈ ಸತಿ ಅವ್ರು ಹೇಳ್ತಾ ಇರೋದು, ನೀವು ಎಡುತ್ತಾ ಇದ್ರ ಟಾಸ್ಕ್ ಅಲ್ಲಿ ಎಡುತ್ತಾ ಇದ್ರ ಉತ್ಸವ. ಇವನ್ ರಜತ್ ಅವರು ಚೈತ್ರ ಅವರು ಏನು ದೊಡ್ಡದಾಗಿ ಹೇಳಿ ಕೊಚ್ಕೊಳ್ತಾ ಇದ್ರು, ನಮ್ಗೆಲ್ಲ ಟಾಸ್ಕ್ ಇರುತ್ತೆ, ನಾವೆಲ್ಲ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ. ಅವ್ರಾರ ಗುರು ಅಟ್ಲೀಸ್ಟ್ ಹೇಳೋದ್ ಬೇಡವ ಗುರು? ಅವರು ಹೋಗ್ಬಿಟ್ಟು ಅವ್ರು ಅದಕ್ಕೆ ಹಂಗೆತ್ಕೊಂಬೇಡ ಹಿಂಗೆತ್ಕೊಂಬೇಡ ಪಾಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪಾಸ್ ಕೊಡ್ತಾ ಕೂತಾರೆ. ಕೊನೆಗೆ ಬಿಗ್ ಬಾಸ್ ಇಂಟರ್ಫಿಯರ್ ಆಗ್ಬಿಟ್ಟು ಲೈಕ್ ಹೇಳ್ತಾರೆ, ಬಿಗ್ ಬಾಸ್ ನಿಮ್ಗೆ ಹೇಳಿದ್ದು ಪಿಂಕ್ ಬಾಲ್ ನ, ನಿಮ್ಗೆ ಹೇಳಿದ್ದು ಏರೋಬಿಕ್ ಬಾಲ್ ಅಲ್ಲ ಅಂತ ಹೇಳ್ತಾರೆ. ಹೌದಲ್ವ, ಸರಿ ಆಯ್ತಪ್ಪ ಇರಪ್ಪ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿರೋ ಪಿನ್ ಬಾಲ್ ನ ಎಲ್ಲ ತಗೊಂಡು ಒಳಗಡೆಗೆ. ಬಟ್ ಆಕ್ಚುಲಿ ಇಲ್ಲಿ ಫಸ್ಟ್ ಸೂರಜ್ ಮತ್ತೆ ಕಾವ್ಯ ಅವರೇ ಹಾಕ್ತಾರೆ. ಐ ಥಿಂಕ್ ಇಲ್ಲಿ ಮತ್ತೆ ಫಸ್ಟ್ ಗೆಲ್ತಾರೆ. ಐ ಥಿಂಕ್ ಮೇ ಬಿ ಸ್ವಲ್ಪ ಉಸ್ತುವಾರಿ ಫೇರ್ ಆಗಿ ಡಿಸಿಷನ್ ತಗೊಂಡಿದ್ರು, ಮೇ ಬಿ ಗೆಲ್ದಿದ್ರೆ ಅದು ಹಿಂಗೆ ಇಟ್ಕೊಂಡ್ಬರ್ಬೇಕಾದ್ರೆ ಆ ಬಾಲ್ನೆಲ್ಲ ಕೆಳಗಡೆ ಹಾಕಿದ್ರೆ ಸೆಗ್ರಿಗೇಟ್ ಆಯ್ತು ಅಂತಂದ್ರೆ ಕೆಳಗಡೆ ಬಾಲ್ ಅಲ್ಲೇ ಬಿದ್ದೋಗ್ಬಿಡುತ್ತೆ. ಅವ್ರೇನು ಬ್ಯಾಗ್ ಇಟ್ಕೊಂಡಿರೋ ಬಕೆಟಲ್ಲಿ ಇವರು ಏನು ಅಂಟಿಸ್ಕೊಂಡು ಹಿಂಗೆ ಇಟ್ಕೋಬೇಕು ಅಂತಂದ್ರೆ ನೀಟಾಗಿ ಒಂದು ಫೆವಿಕಾಲ್ ಕೊಟ್ಬಿಟ್ಟಿದ್ರೆ ಫೆವಿಕಾಲ್ ನೀಟ್ 4 ಮೂಲೆಗೆ ಹಾಕ್ಬಿಟ್ಟು ಅಂಟಿಸ್ಕೊಂಡೇ ಹೋಗಿ ತಂದ್ಬಿಡ್ತಿದ್ರಪ್ಪ. ಅಷ್ಟು ಟೈಮ್ ಕೊಟ್ಟಿದ್ರೆ ಇವ್ರು ಅದ್ರಲ್ಲಿ ಈಗ ಸ್ವಲ್ಪ ಕ್ಲೋಸ್ ಇದ್ರೆ ಸಾಕು. ಏನು ತೀರಾ ಅವ್ರು ಹೇಳ್ತಾರೆ ಒಂದು ಪಿನ್ ಟು ಪಿನ್ ಎಡ್ಜ್ ಇರಬೇಕು ಅಂತ ಏನಿಲ್ಲ, ಅವ್ರು ಕರೆಕ್ಟಾಗಿ ಇಟ್ಕೊಂತೀವಿ. ಇವನ್ ರಘುವರ್ಗೆ ಅದೇ ಪಾಪ ಬೇಜಾರಾಗಿದ್ದು, ಪ್ರತಿಯೊಂದಕ್ಕೂ ಫೌಲ್ ಪಾಸ್ ಅಂತ ನಿಲ್ಸ್ಕೊಂಡು ಇರಿಟೇಟ್ ಮಾಡಕ್ರು. ನೀವು ಹಿಂಗೆ ನೋಡಕ್ರು ಲಾಸ್ಟ್ ಇಯರ್ ಇದೇ ಇತ್ತು. ಸೊ ಇಷ್ಟೊಂದೆಲ್ಲ ಇವ್ರ ತರ ಕ್ಲೋಸ್ ಆಗಿರ್ಬೇಕು ಅಂತೆಲ್ಲ ಏನಿಲ್ಲ, ನಾರ್ಮಲ್ ಆಗಿ ಸ್ವಲ್ಪ ಇಟ್ಕೊಂಡಿರ್ಬೇಕು. ಬುಡ ಕ್ಲೋಸ್ ಆಗಿದ್ರೆ ಸಾಕು. ಯಾಕಂದ್ರೆ ಈ ತರ ಪ್ರಾಡಕ್ಟ್ ಬುಡನೇ ಲೈಕ್ ಕ್ಲೋಸ್ ಇಲ್ಲ ಅಂತಂದ್ರೆ ಬಿದೋಗುತ್ತೆ ಕೆಳಗಡೆ. ಅದನ್ನು ಕೂಡ ಯಾಕೆ ಕೊಟ್ಟಿರೋಂಥ ಪ್ರಾಡಕ್ಟ್ ಎಲ್ಲ ಸಣ್ಣ ಪ್ರಾಡಕ್ಟ್, ಲಿಪ್ಸ್ಟಿಕ್, ಪಿಂಕ್ ಬಾಲ್, ಆಮೇಲೆ ಇನ್ನೊಂದು ಈ ಕಡೆ ಇನ್ನೊಂದು ಕಿಚನ್ ಸ್ವೀಪರ್, ಎಲ್ಲ ಅದು ಪಿಲ್ಲೋ ಬಿಟ್ರೆ ಇನ್ನೆಲ್ಲ ಚಿಕ್ಕ ಪ್ರಾಡಕ್ಟೇ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಎಲ್ಲೋ ಒಂದು ಕಡೆ ರಾಶಿಕ್ ಅವರು ಮತ್ತೆ ರಜತ್ ಅವರು ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ರೆ ರೂಲ್ಸ್ನ, ಸ್ವಲ್ಪ ಓಪನ್ ಆದ್ರೂ ಪರವಾಗಿಲ್ಲ ಅಂತ. ಬಟ್ ಅಲ್ಲಿ ಸರಿ ಹೋಗ್ತಿದ್ದೆ. ರಜತ್ ಏನು ಬರಲ್ಲ, ಸೂರಜ್ ಆಕ್ಚುಲಿ ಮೇನೆ ಕ್ಯಾಪ್ಟನ್ ಆದಂತವ್ರು ಉಸ್ತುವಾರಿನ ಕರೆಕ್ಟಾಗಿ ಮಾಡಿ ಹೇಳ್ಬೇಕಾಗಿತ್ತು, ಸ್ಟ್ರಿಕ್ಟ್ ಆಗಿ ಈ ತರ ಹಿಂಗೆ ಅಂತ. ಐ ಥಿಂಕ್ ಸ್ವಲ್ಪ ಫೇವರಿಸಮ್ ಮಾಡಿದ್ರು ಗೈಸ್, ನನಗೂ ಮೇಲ್ಮಟ್ಟಕ್ಕೆ ಅಂತ ಅನಿಸ್ತು. ಸ್ವಲ್ಪ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೋದಾಗಿತ್ತು ರಾಶಿಕ್ ಅವರು. ಎಡುತ್ತಾ ಇದ್ರೆ ಸ್ವಲ್ಪ
ಹೋದ್ರು ಅಂತ ಅನ್ಸುತ್ತೆ ಈ ವೀಕಲ್ಲಿ. ಒಟ್ನಲ್ಲಿ ಗೈಸ್ ನೆನೆ ಎಪಿಸೋಡಲ್ಲಿ ಇಷ್ಟೆಲ್ಲ ಮುಗಿದಿದೆ ಆ್ಯಕ್ಚುಲಿ. ಸೊ ಆ್ಯಂಡ್ ಕ್ಯಾಪ್ಟನ್ ಆಲ್ರೆಡಿ ನಮಗೆ ಕಾವ್ಯ ಅಂತ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ, ಕಾವ್ಯ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಆ್ಯಂಡ್ ಎರಡನೇದೇನಪ್ಪ ಅಂದರೆ ಉತ್ತಮ ನೋ ಕಳಪೆ ಈ ವೀಕಲ್ಲೂ ಕೂಡ. ಮತ್ತೆ ನೋ ಎಲಿಮಿನೇಷನ್ ಗೈಸ್, ಇನ್ನೊಂದು ಅಪ್ಡೇಟ್ ಕೊಡಬೇಕು, ನೋ ಎಲಿಮಿನೇಷನ್. ನೆಕ್ಸ್ಟ್ ವೀಕ್ ಡಬಲ್ ಎಲಿಮಿನೇಷನ್ ಬರುತ್ತೆ, ಜೊತೆಗೆ ಫ್ಯಾಮಿಲಿ ರೌಂಡ್ಸ್ ಕೂಡ ಇರುತ್ತೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಎಲ್ಲ ಅಪ್ಡೇಟ್ಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್.